ನಮಸ್ಕಾರ ಬೆಂಗಳೂರು. ದೇಶದಾದ್ಯಂತ ಜನರಿಗೆ ಭಯ ಹುಟ್ಟಿಸಿದ್ದ ಡಿಜಿಟಲ್ ಅರೆಸ್ಟ್ ಪ್ರಕರಣಕ್ಕೆ ಭಾರತದಲ್ಲಿ ಹೊಸ ಆಯಾಮ ದೊರಕಿತ್ತು. ಬೆಂಗಳೂರಿನ ಆಗ್ನೇಯ ವಿಭಾಗದ ಸಿಇಎನ್ ಪೊಲೀಸರು ಈ ಪ್ರಕರಣವನ್ನು ಪತ್ತೆಹಚ್ಚಿ ದೊಡ್ಡ ಗ್ಯಾಂಗ್ ಅನ್ನು ಬಂಧಿಸಿದ್ದರು. HSR ಲೇಔಟ್ನಲ್ಲಿ ಕಚೇರಿ ತೆರೆದು ಅಮೆರಿಕಾದ ಪ್ರಜೆಗಳನ್ನು ಟಾರ್ಗೆಟ್ ಮಾಡುತ್ತಿದ್ದ ಈ ಗ್ಯಾಂಗ್ ಅಮೆರಿಕಾದ ಜನರಿಗೆ ಇಂಟರ್ನೆಟ್ ಮೂಲಕ ಕರೆ ಮಾಡುತ್ತಿತ್ತು. ಕರೆ ವೇಳೆ ನಾವು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನವರು ಎಂದು ಹೇಳಿ ಅವರ ID ಬಳಸಿ ಪಾರ್ಸಲ್ ಬಂದಿದೆ, ಅದರಲ್ಲಿ ನಾರ್ಕೋಟಿಕ್ಸ್ ಇದೆ, ನಿಮ್ಮ ವಿರುದ್ಧ ಕೇಸ್ ದಾಖಲಾಗಿದೆ ಎಂದು ಬೆದರಿಸುತ್ತಿದ್ದರು. ನಂತರ ಯುನೈಟೆಡ್ ಸ್ಟೇಟ್ಸ್ ಸುಪ್ರೀಂ ಕೋರ್ಟ್ ಎಂಬ ಹೆಸರಿನಲ್ಲಿ ಕೋರ್ಟ್ ಆದೇಶದ ನಕಲಿ ಪ್ರತಿಯನ್ನು ತೋರಿಸುತ್ತಿದ್ದರು. ಹಂತ ಹಂತವಾಗಿ ಕರೆಯನ್ನು ಬೇರೆ ಕಾಲ್ ಸೆಂಟರ್ಗಳಿಗೆ ವರ್ಗಾವಣೆ ಮಾಡುತ್ತಾ ಇದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಂದು ಹೇಳಿ ಜನರನ್ನು ನಂಬಿಸುತ್ತಿದ್ದರು. ಬಳಿಕ ಡಿಜಿಟಲ್ ಅರೆಸ್ಟ್ ಮಾಡುತ್ತಾ US ಡಾಲರ್ಗಳನ್ನು ವರ್ಗಾವಣೆ ಮಾಡಿಸುತ್ತಿದ್ದರು. ಈ ಗ್ಯಾಂಗ್ ಸೈಬಿಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಹೆಸರಿನಲ್ಲಿ ಕಂಪನಿ ತೆರೆದಿತ್ತು. ಲೋನ್ ಅಗ್ರಿಮೆಂಟ್ ಹಾಗೂ ವೆಲ್ತ್ ಮ್ಯಾನೇಜ್ಮೆಂಟ್ ಕಂಪನಿಯ ರೂಪದಲ್ಲಿ ಕಾರ್ಯಾಚರಿಸುತ್ತಿದ್ದರು. ದಾಳಿ ವೇಳೆ ಪೊಲೀಸರು ಕಂಡುಹಿಡಿದಂತೆ ಆರೋಪಿಗಳು ರಾತ್ರಿ ವೇಳೆ ಕೆಲಸ ಮಾಡುತ್ತಿದ್ದರು. ಅವರಿಗೋಸ್ಕರ ಊಟ ಮತ್ತು ವಸತಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಕೆಲಸ ಮಾಡುತ್ತಿದ್ದವರಿಗೆ ತಿಂಗಳಿಗೆ 22,000 ರೂಪಾಯಿ ಸಂಬಳ ನೀಡಲಾಗುತ್ತಿತ್ತು. ಆಫೀಸ್ ಕಟ್ಟಡ ಮತ್ತು PGಗಳಿಗೂ ಅಗ್ರಿಮೆಂಟ್ ಮಾಡಿಕೊಂಡಿದ್ದರು. ಆದರೆ ಕಾನೂನಾತ್ಮಕ ದಾಖಲೆಗಳು ಪತ್ತೆಯಾಗಿಲ್ಲ. ದಾಳಿ ವೇಳೆ 26 ಜನರು ಸಿಕ್ಕಿದ್ದು, ಅವರಲ್ಲಿ 16 ಜನರು ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ದರು. ಉಳಿದವರನ್ನು ಸಾಕ್ಷಿಗಳಾಗಿ ದಾಖಲಿಸಲಾಯಿತು. ಈ ಕಟ್ಟಡಗಳನ್ನು ಅವರು ಸುಮಾರು 2 ವರ್ಷಗಳಿಂದ ಬಾಡಿಗೆಗೆ ಪಡೆದುಕೊಂಡು ಈ ಕೃತ್ಯ ನಡೆಸುತ್ತಿದ್ದರು. ಈಗ ಪೊಲೀಸರು ಈ ಗ್ಯಾಂಗ್ ಎಷ್ಟು ದಿನಗಳಿಂದ ಈ ಅಪರಾಧ ಮಾಡುತ್ತಿದ್ದರೆಂಬುದನ್ನು ಪತ್ತೆ ಹಚ್ಚುವ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಪೊಲೀಸರು ನಡೆಸಿದ ದಾಳಿಯಲ್ಲಿ ಗುಜರಾತ್ನ 4, ಮಹಾರಾಷ್ಟ್ರದ 8 ಜನ, ಒಡಿಶಾ, ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ ಮೂಲದ ತಲಾ ಒಬ್ಬ ಸೇರಿ ಒಟ್ಟು 16 ಜನರನ್ನು ಬಂಧಿಸಲಾಯಿತು. ಇಂದರ್, ಬಾಲಾಜಿ, ವಿಶಾಲ್, ಅಂಕಿತ್, ನಾಗೇಶ್, ಆಶೀಶ್, ಮೇಘಾ, ಮನೋಜ್, ಆಕಾಂಕ್ಷಾ, ರಿಯೋ ಗೋಮೆಸ್, ಮಹದೇವ್ ಸಿಂಗ್, ಫ್ರಾನ್ಸಿಸ್, ವಿನೋಟ್, ಕಾರ್ತಿಕ್, ಸುನಿಲ್, ಅರವಿಂದ್ ಮತ್ತು ರಾಕೇಶ್ ಕುಮಾರ್ ಸೇರಿದ್ದರು. ಈ ಕಂಪನಿಯಲ್ಲಿ ಟೆಲಿಕಾಲರ್ಗಳಾಗಿ ಕೆಲಸ ಮಾಡುತ್ತಿದ್ದವರು ಅಮೆರಿಕ, ಕೆನಡಾ ಹಾಗೂ ಇತರ ದೇಶಗಳ ಪ್ರಜೆಗಳಿಗೂ ಕರೆ ಮಾಡುತ್ತಿದ್ದರು. ಅವರ ಕೆಲಸಕ್ಕೆ ನಿಗದಿತವಾದ ಪ್ರಶ್ನೆಗಳನ್ನು ನೀಡಲಾಗುತ್ತಿತ್ತು ಮತ್ತು ಅದಕ್ಕೆ ತಕ್ಕಂತೆ ಅವರು ಮಾತನಾಡುತ್ತಿದ್ದರು. HSR ಪೊಲೀಸ್ ಸ್ಟೇಷನ್ ಮತ್ತು ಸೌತ್ ಈಸ್ಟ್ ಡಿವಿಷನ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿ ಒಂದು ಟೋಟಲ್ 16 ಜನ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಇವರು 16 ಜನ ಅವರು ಒಂದು ಕಾಲ್ ಸೆಂಟರಲ್ಲಿ ಕೆಲಸ ಮಾಡ್ತಿದ್ರು. ಕಾಲ್ ಸೆಂಟರ್ದು ಆಫೀಸ್ ಇದೆ HSR ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ. ಆ ಕಾಲ್ ಸೆಂಟರ್ದು ಯಾವುದು ಬೋರ್ಡ್ ಇಲ್ಲ, ಇದು ನೇಮ್ ಪ್ಲೇಟ್ ಏನು ಯಾವುದೂ ಇಲ್ಲ. ಅದೇ ಸೈಬಿಟ್ಸ್ ಅಂತ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಹೆಸರುದಲ್ಲಿ ಅವರು ಎಂಪ್ಲಾಯೀಸ್ ಅವ್ರು ಕೆಲಸ ಮಾಡ್ತಿದ್ರು. ಇದರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ ಅಲ್ಲಿ ಆಫೀಸ್ ಅವ್ರದ್ದು ಇತ್ತು. ಡೈಲಿ ಸಾಯಂಕಾಲ ಅವರು ಎಲ್ಲ ಎಂಪ್ಲಾಯೀಸ್ ಅವ್ರು ಬಂದು ಆ ಮೇನ್ ಗೇಟ್ ಅದು ಆಮೇಲೆ ಬಂದಾಗ್ತಿತ್ತು. ಊಟ ಮತ್ತು ಎಲ್ಲ ವ್ಯವಸ್ಥೆ ಅಲ್ಲೇ ಇತ್ತು ಅವ್ರದ್ದು. ಆ್ಯಂಡ್ ಬೆಳಿಗ್ಗೆ ತನಕ ಅವರು ಕೆಲಸ ಮಾಡ್ತಿದ್ರು. ನಮ್ಮದು ಕೆಲವು ಮಾಹಿತಿದ ಆಧಾರ ಮೇಲೆ ನಾವು ಅವ್ರು ರೇಡ್ ಮಾಡುವಾಗ ಇದು ಒಂದು ಡಿಜಿಟಲ್ ಅರೆಸ್ಟ್ದು ಒಂದು ಪ್ರಕರಣ ಇದೆ. ಆದರೆ ಇದು ರಿವರ್ಸ್ ನಾವು ಹೇಳ್ಬೋದು. ಇಲ್ಲಿಂದ ಕೂತ್ಕೊಂಡು US, ಕೆನಡಾ ಮತ್ತು ಇನ್ನಿತರ ಬೇರೆ ಬೇರೆ ಕಂಟ್ರೀಸ್ದು ಪ್ರಜೆಯವ್ರಿಗೆ ಅವರು ಡಿಜಿಟಲ್ ಅರೆಸ್ಟಲ್ಲಿ ಸೈಬರ್ ಫ್ರಾಡಲ್ಲಿ ಶಾಮೀಲಾಗಿದ್ದರು. ಸಂಬಂಧಪಟ್ಟ ನಮಗೆ ಕೆಲವು ಡಾಕ್ಯುಮೆಂಟ್ಸ್ ಸಿಕ್ಕಿದೆ. ಆ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ನಾವು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ. ಇದರಲ್ಲಿ 2 ಮನೆ ಕೂಡ ರೇಡ್ ಆಗಿದೆ. ಆ ರೇಡ್ ಮನೆಯಲ್ಲಿ ಪಿ ಜಿ ಆಗಿ ಅವ್ರು ಇಟ್ಕೊಂಡಿದ್ರು, PG ಆಗಿ. ಈಗ ನೋಡಿ, ಇದು ಏನೋ ಡಿಸ್ಪ್ಲೇಲಿದೆ, ಅದು ಅವ್ರದ್ದು ಆಫೀಸ್ ಪ್ರೆಮಿಸಸ್ ಇದೆ, ಯಾವುದು ಅದರಲ್ಲಿ ಹೆಸರು ಇಲ್ಲ.
ಮೇಲೆದು ಎಲ್ಲ ಗ್ರೌಂಡ್ ಫ್ಲೋರ್ ಇಲ್ಲ ಮೇಲೆದು. ಆಮೇಲೆ ಅಲ್ಲಿ ನಾವು ಸುಮಾರು ಮಾನಿಟರ್ಸ್, ಸಿ ಪಿ ಯುಸ್, ಕೀಬೋರ್ಡ್ಸ್ ಮತ್ತು ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ನಾವು ರಿಕವರಿ ಮಾಡಿದ್ದೀವಿ. ಅಲ್ಲಿ 25 ಮೊಬೈಲ್ ಫೋನ್ಸ್ ಕೂಡ ಇದೆ. ಇವರೆಲ್ಲ ಬೇರೆ ಬೇರೆ ಸ್ಟೇಟ್ ಅವರು, ಕೆಲವರು ಮಹಾರಾಷ್ಟ್ರ, ಮೇಘಾಲಯ, ಒಡಿಶಾ, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್ ಮತ್ತು ಗುಜರಾತ್ ಅವರೆಲ್ಲ ಇದ್ದಾರೆ. ಅವ್ರಿಗೆ 22,000 ಮಾತ್ರ ಸಂಬಳ ಸಿಗ್ತಿತ್ತು. ಆದರೆ ನಮ್ಮ ಈಗ ಮಾಹಿತಿ ಪ್ರಕಾರ ಅವ್ರಿಗೆ ಕ್ಯಾಶಲ್ಲಿ ಎಕ್ಸ್ಟ್ರಾ ಕಮಿಷನ್ ಆಧಾರ ಮೇಲೆ ದುಡ್ಡು ಬರ್ತಿತ್ತು. ಇದರಲ್ಲಿ ಏನೇನು ಡಿಜಿಟಲ್ ಅರೆಸ್ಟಲ್ಲಿ ಅವ್ರು ಯೂಸ್ ಮಾಡಿದವರೆಲ್ಲ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಅವ್ರಿಗೆ ಒಂದು ಸ್ಕ್ರಿಪ್ಟ್, ಪ್ರತಿಯೊಂದು ಅವ್ರದ್ದು ವರ್ಕ್ ಸ್ಟೇಷನಲ್ಲಿ ಸ್ಕ್ರಿಪ್ಟ್ ಇತ್ತು. ಯಾವ ರೀತಿ ನೀವು ಅಡ್ರೆಸ್ ಮಾಡಬೇಕು, ಯಾವ ರೀತಿ ನೀವು ಐಡೆಂಟಿಫೈ ಆಗಬೇಕು. ಸೊ ವಾಯ್ಸಲ್ಲಿ ಇವರು ಮಾತಾಡ್ತಾಯಿದ್ರು. ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮಗೆ ಕೆಲವು ಆಧಾರದ ಮೇಲೆ ಮಾಹಿತಿ ಇದೆ, ಅವ್ರ ಬೇರೆ ಯಾವುದು ಸ್ಟುಡಿಯೋ ಇಟ್ಕೊಂಡಿರ್ಬೋದು. ಯಾಕೆಂದರೆ ತೋರಿಸ್ಲಿಕ್ಕೆ ನಾವು ಪೊಲೀಸರು ಇದ್ದರೆ ಅದು ಮೋಸ್ಟ್ಲಿ ಇಲ್ಲಿ ಇರಲಿಕ್ಕಿಲ್ಲ, ಬೇರೆ ದೇಶದಲ್ಲಿ ಇರ್ಬೋದು. ಇನ್ನೂ ಸ್ವಲ್ಪ ಈ 2-3 ಈ ಥರ ಸೆಂಟರ್ ಇವ್ರದ್ದು ಲಿಂಕಲ್ಲಿದೆ ಅಂತ ನಮಗೆ ಮಾಹಿತಿ ಗೊತ್ತಾಗಿದೆ. ನಾವು ಲೀಗಲ್ ಪ್ರಕಾರ ನಾವು ಮುಂದೆ ಅದರ ಬಗ್ಗೆ ಕೂಡ ಆ್ಯಕ್ಷನ್ ತೊಗೊಳ್ತೀವಿ. ಸೊ 2 ಪಿ ಜಿಸಲ್ಲಿ ಇವರು ಎಲ್ಲರೂ ವಾಸ ಮಾಡ್ತಿದ್ರು. ಅವ್ರಿಗೆ ಇನ್ಸ್ಟ್ರಕ್ಷನ್ ಇತ್ತು, ನೀವು ಮನೆಯಿಂದ ಇಲ್ಲಿಗೆ ಹೋಗುವಾಗ ಹಾರ್ಡ್ಲಿ ಅದು 1/2 ಕಿಲೋಮೀಟರ್ 1 ಕಿಲೋಮೀಟರ್ ರೇಡಿಯಸ್ನಲ್ಲಿ 2 ವಾಸದ ಜಾಗ ಇದೆ. ಇದು 2 ಪಿ ಜಿ. ಅಲ್ಲಿಂದ ಅವರು ಅಲ್ಲಿಗೆ ಹೋಗುವಾಗ ನೀವು ಯಾರ ಜೊತೆಗೆ ಮಾತಾಡಬಾರ್ದು, ನೀವು ನಿಮ್ಮ ಕೆಲಸಕ್ಕೆ ಹೋಗಬೇಕು, ವಾಪಸ್ ಬೆಳಿಗ್ಗೆ ಬರಬೇಕು ಅಂತ ಇತ್ತು. ಊಟ ಕೂಡ ಅವ್ರಿಗೆ ಅಲ್ಲಿ ಬರ್ತಿತ್ತು. ಸೊ ಇದು ಒಂದು ಹೊಸ ಮೋಡಸ್ ನಮ್ಗೆ ಕಾಣ್ತಾ ಇದೆ. ಬಟ್ ಒಂದು ಎಚ್ಚರಿಕೆ, ಯಾಕೆಂದರೆ 2-3 ಮನೆಯಲ್ಲಿ ಯಾವುದು ನಮಗೆ ಇಲ್ಲಿವರೆಗೆ ಡಾಕ್ಯುಮೆಂಟ್ಸ್ ಯಾವುದು ಸಿಕ್ಕಿಲ್ಲ. ಅವ್ರದ್ದು ಅಗ್ರಿಮೆಂಟ್, ರೆಂಟಲ್ ಅಗ್ರಿಮೆಂಟ್ದು ಅಥವಾ ಯಾವ ಆಧಾರದ ಮೇಲೆ ಇದೆ. ಸೊ ಅದು ಯಾರು ರೆಂಟ್ ಕೊಡ್ತಾಯಿದ್ರೆ ಅವ್ರದ್ದು ಒಂದು ತಪ್ಪಿದೆ, ಈ ಥರ ಮಾಡಬಾರ್ದು. ಅದು ಲೀಗಲಿ ಕೂಡ ಈ ಥರ ಅವ್ರ ಪ್ರೆಮಿಸಸಲ್ಲಿ ಏನು ನಡೀತಾ ಇದೆ ಅವ್ರಿಗೆ ಗೊತ್ತಿರಬೇಕು. ಇಲ್ಲಾಂದರೆ ಅವರು ಪೊಲೀಸ್ ಕಡೆಯಿಂದ ವೆರಿಫೈ ಮಾಡಿಸ್ಬೇಕಾಗಿತ್ತು. ಇವತ್ತು ಅದು ಆಲ್ರೆಡಿ ಅವ್ರಿಗೆ ಪೊಲೀಸ್ ಕಸ್ಟಡಿ ತೊಗೊಳ್ತಾಯಿದ್ರು. ಅವರು ಪೊಲೀಸ್ ಕಸ್ಟಡಿ ತೊಗೊಂಡಾದಮೇಲೆ ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಆ ಏರಿಯಾದಲ್ಲಿ ಇನ್ನೂ ಈ ಥರ ಯಾರು ಮಾಡ್ತಾಯಿರೋ ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ.